ನಮಸ್ಕಾರ ವೀಕ್ಷಕರೇ, ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಈ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯನ್ನ ನೋಡ್ತೀವಿ. ಅದರಲ್ಲೂ ಈ ವಾರ ಬಹಳ ವಿಶೇಷ ಅಂತ ಹೇಳ್ಬೋದು. ಯಾಕಂದ್ರೆ ಈ 2025 ಕೊನೆ ಆಗ್ತಾ ಇದೆ, 2026ನ ಬರಮಾಡ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಇಡೀ ವಾರದಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ, ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ಶಾಸ್ತ್ರಿಗಳಿದ್ದಾರೆ, ಬನ್ನೀಗ ಮೊದಲಿಗೆ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಪ್ರತಿ ವಾರ ನಾವು ವಾರ ಭವಿಷ್ಯ ಕಾರ್ಯಕ್ರಮವನ್ನು ಒಂದೊಳ್ಳೆ ಮಾತಿನಿಂದ ಪ್ರಾರಂಭ ಮಾಡ್ತೀವಿ. ಈ ವಾರದ ಒಳ್ಳೆ ಮಾತನ್ನ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚಯಜಿತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶಿರತೌ ವಾಚನ್ನ ಸದ್ದತಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಶುಭೋದಯ, ಶುಭ ಬೆಳಗು. ಈ ದಿವಸದ ಒಂದು ಒಳ್ಳೆಯ ಮಾತು, ನಾವು ಯಾರ ಜೊತೆಗೆ ಹೇಗೆ ವರ್ತಿಸಿದ್ರೆ, ಹೇಗೆ ನಡ್ಕೊಂಡ್ರೆ ಅವರು ನಮ್ಮವರಾಗ್ಬಿಡ್ತಾರೆ ಅಥವಾ ನಮಗೆ ಪ್ರೀತಿ ಪಾತ್ರರಾಗ್ತಾರೆ ಅನ್ನೋದನ್ನು ಸೂಚಿಸ್ತಕ್ಕಂತಹ ಒಂದು ಒಳ್ಳೆಯ ಮಾತು. ಇದು ಎಲ್ಲರಿಗೆ ಅನ್ವಯ ಆಗುತ್ತೆ, ಎಲ್ರಿಗೂ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಮಾತಾಗಿದೆ. ಗಮನಿಸಿ, ಹೇಗೆ ನಾವು ಹೋಲಿಸ್ಕೊಳ್ಬಹುದು. ಸದ್ಭಾವೇನ ಜಯೇನ್ ಮಿತ್ರಂ ಸದ್ಭಾವೇನ ಚ ಬಾಂಧವಾನ್ ಸ್ತ್ರೀಭೃತ್ಯಾನ್ ದಾನಮಾನಾಭ್ಯಾಂ ದಾಕ್ಷಿಣ್ಯೇನೇತರಂ ಜನಂ ಅಂತ. ಸದ್ಭಾವೇನ ಜಯೇನ್ ಮಿತ್ರಂ, ಸದ್ಭಾವದಿಂದ ಒಳ್ಳೆ ಮಾತುಗಳನ್ನು ಆಡೋದ್ರಿಂದ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋದ್ರಿಂದ ಮಿತ್ರರನ್ನು, ಸ್ನೇಹಿತರನ್ನು ನಾವು ವಶ ಮಾಡಿಕೊಳ್ಬಹುದಂತೆ. ಸದ್ಭಾವೇನ ಬಂಧು ಬಾಂಧವರು ಅಷ್ಟೇ. ಒಂದು ಒಳ್ಳೆ ಮಾತಾಡಿದ್ರೆ ಅವರು ಎಷ್ಟೇ ಇದಾಗಿರಬಹುದು, ಹೊರಟುತನದಲ್ಲೋ ಇನ್ನೇನೋ ಇರಬಹುದು, ಆದರೆ ನಾವು ತೋರುವ ಪ್ರೀತಿ, ಭಾವನೆಯಿಂದ ವ್ಯಕ್ತಪಡಿಸುವಂತಹ ಪ್ರೀತಿಯ ಮಾತುಗಳಿಂದ ಅವರು ಸರಳವಾಗ್ತಾರೆ. ಅವರ ಅಹಂಕಾರವೋ ಮತ್ತೊಂದೋ ಕೋಪ ತಾಪವನ್ನು ಪಕ್ಕಕ್ಕಿಟ್ಟು ಆಯ್ತು ಅಷ್ಟು ಒಳ್ಳೆ ಮಾತಾಡ್ತಾ ಇದ್ದೇನಲ್ಲ ಬಿಡು ಅಂತ ಹೀಗೆ ಸರಿ ಹೋಗ್ತಾರೆ ಅಂತ. ಬಂಧುಗಳಲ್ಲಿ ಸದ್ಭಾವದಿಂದ, ಒಳ್ಳೆತನದಿಂದ ಇರಬೇಕು ಅಂತ. ಒಂದು ಒಳ್ಳೆಯ ಉಡುಗೊರೆ ಕೊಡಿ, ಗೆದ್ದು ಬಿಡಬಹುದು ಅವ್ರ ಮನಸ್ಸನ್ನು ಅಂತ. ಹೆಣ್ಣುಮಕ್ಕಳಿಗೆ, ಸ್ತ್ರೀಯರಿಗೆ ಮತ್ತು ನಮಗೆ ಸಹಾಯಕರು, ಸೇವಕರು ಅಂತ ಇರ್ತಾರಲ್ಲ, ಅವರಿಗೆ ಒಳ್ಳೆಯ ವಸ್ತುಗಳನ್ನು ಅವ್ರು ಇಷ್ಟಪಡ್ತಕ್ಕಂಥ ಯಾವುದನ್ನು ಒಂದು ಉಡುಗೊರೆಯಾಗಿ ಕೊಟ್ಟುಬಿಟ್ರೆ ಅವರನ್ನು ವಶ ಮಾಡಿಕೊಳ್ಬಿಡಬಹುದು ಅನ್ನೋದನ್ನು ಒಂದು ಈ ಸುಭಾಷಿತ ಹೇಳ್ತಾ ಇದ್ದಾರೆ. ಮತ್ತು ನಮಗೆ ಗೊತ್ತೇ ಇಲ್ಲಪ್ಪ, ಅಪರಿಚಿತರು ಅಂದಾಗ ದಾಕ್ಷಿಣ್ಯದಿಂದ ಅವ್ರು ಏನು ಅಂದುಕೊಳ್ತಾರೋ ನಾವು ಮಾತಾಡೋದ್ರಿಂದ ಅಲ್ಲಿಂದ ಹಿಡಿದು ವ್ಯವಹಾರದಲ್ಲಿ ಒಂದು ದಾಕ್ಷಿಣ್ಯ ಇದ್ದರೆ ಅವರು ನಮ್ಗೆ ಗೊತ್ತಿಲ್ಲದೆ ಇದ್ದರೂ ಪಾಪ ಹೀಗೆಲ್ಲ ವರ್ತನೆ ಮಾಡೋರಲ್ಲ ಅಂತ ಅವರಲ್ಲಿ ಒಂದು ಪ್ರೀತಿ ಹುಟ್ಟುಬಿಡುತ್ತೆ. ಹೀಗೆ ಬಂಧುಗಳಲ್ಲಿ, ಸ್ನೇಹಿತರಲ್ಲಿ, ಅಪರಿಚಿತರಲ್ಲಿ ಯಾವ ರೀತಿಯಲ್ಲಿ ನಾವು ವರ್ತಿಸಬೇಕು, ಹೇಗೆ ವರ್ತಿಸಿದ್ರೆ ಅವರು ನಮ್ಮನ್ನು ಪ್ರೀತಿಸ್ತಾರೆ ಅಥವಾ ನಮಗೆ ವಶರಾಗ್ತಾರೆ, ಅಥವಾ ವಶರೋ ಮತ್ತೊಂದು ಅಂತ ಅರ್ಥ ಅಲ್ಲ, ಒಂದು ಬಾಂಧವ್ಯ, ಅದು ಸೇತುವೆ ಏರ್ಪಾಡಾಗುತ್ತೆ. ಯಾವ ಕೆಲಸವನ್ನು ನಾವು ಮಾಡಿಸ್ಕೊಳ್ಬಹುದು ಅಥವಾ ನಾವು ಅವರಿಗೆ ಸಹಾಯ ಮಾಡ್ಬೋದು. ತನ್ಮೂಲಕ ಒಂದು ಸ್ವಾಸ್ಥ್ಯ, ಬಾಂಧವ್ಯ ಎಲ್ಲ ಕಡೆ ಹರಡುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ನಿಜವಾಗ್ಲೂ ನಾವು ಅಳವಡಿಸ್ಕೊಳ್ಬೇಕಿದನ್ನು, ಅಂಥದ್ದೊಂದು ಒಳ್ಳೆಯ ಮಾತು. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಮಾತು ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅನ್ನುವಂಥ ಮಾತಿದೆ. ಸೊ ಮಾತೆ ಬಹಳ ಮುಖ್ಯವಾಗಿರುವಂಥದ್ದು. ಸೊ ಈಗ ನೀವು ಒಳ್ಳೆ ಮಾತನ್ನು ತಿಳಿಸ್ಕೊಟ್ರಿ. ಈಗ ವೀಕ್ಷಕರಿಗೂ ಕೂಡ ಒಂದು ವಾರ ನಾವು ಏನು ಮಾಡಬೇಕು, ಅದರಲ್ಲೂ ಕೂಡ 2025 ಮುಕ್ತಾಯ ಆಗ್ತಾ ಇದೆ, 2026 ಬರ್ತಾ ಇದೆ. ಸೊ ಈ ವಾರದ ವಿಶೇಷತೆಯನ್ನು ತಿಳಿಸ್ಕೊಡೋದಾದರೆ ಶಾಸ್ತ್ರಿಗಳೇ? ನೋಡೋಣ, ಈ ವಾರದಲ್ಲಿ ಯಾವ್ಯಾವ ಪ್ರಮುಖ ಘಟ್ಟಗಳಿದ್ದಾವೆ ಗಮನಿಸೋಣ. ನಾಳೆ ಒಂದು ವಿಶೇಷವಾದ ಪರಿವರ್ತನೆಯನ್ನು ಕಾಣ್ತೀವಿ. ಬುಧ ಸಂಕ್ರಮಣ ಧನು ರಾಶಿಗೆ ಪ್ರವೇಶವಾಗ್ತಾನೆ. ಪ್ರಚಂಡ ಬುದ್ಧಿವಂತಿಕೆ, ಪೂಜನೀಯತೆ, ಮಾನ್ಯತೆ, ಸ್ಥಾನಮಾನ ಎಲ್ಲ ತಂದು ಕೊಡ್ತಕ್ಕಂಥ ಬುಧನನ್ನು ನಾವು ಕಾಣ್ತೀವಿ ಸೋಮವಾರ ದಿವಸ. ಮತ್ತು ಮುಂದೆ ಹೋದರೆ ಮಂಗಳವಾರ ದಿವಸ ಮಹಾ ಪುಣ್ಯಕಾಲ, ವೈಕುಂಠ ಏಕಾದಶಿ. ಸರ್ವರಿಗೂ ಮೋಕ್ಷ, ಯಾರಿಗೆ ಬೇಡ ಎಲ್ಲರಿಗೂ ಬೇಕು ಅಂಥದ್ದೊಂದು ಸಾಧನ ವೈಕುಂಠ ಏಕಾದಶಿ, ಅದು ಮಂಗಳವಾರ ಕಾಣ್ತೀವಿ. ಇನ್ನು 1ನೇ ತಾರೀಕು ತಮಗೆಲ್ಲ ಗೊತ್ತೇ ಇದೆ, ನೂತನ ವರ್ಷ, ಕ್ರೈಸ್ತ ವರ್ಷ ಆರಂಭವಾಗುತ್ತೆ. ಅದು ಜನವರಿ 1 ಗುರುವಾರ ದಿವಸ. ಅದಾದ ಮೇಲೆ ಶನಿವಾರ ಬನದ ಹುಣ್ಣಿಮೆ ಇದೆ, ಅದು ಕೂಡ ತುಂಬ ವಿಶೇಷವಾದದ್ದು. ನಮ್ಮ ಉತ್ತರ ಕರ್ನಾಟಕದ ಕಡೆಗಿರ್ತಕ್ಕಂಥ ಬನಶಂಕರಿ, ಬಾದಾಮಿಯ ಬನಶಂಕರಿ, ಅಲ್ಲಿ ಬಹಳ ವಿಶೇಷ ಉತ್ಸವಾದಿಗಳು ನೆರವೇರ್ತಕ್ಕಂಥದ್ದು. ಹೀಗೆ ಇಡೀ ವಾರದಲ್ಲಿ ಹಲವು ವಿಶೇಷತೆಗಳನ್ನು ಕಾಣ್ತೀವಿ. ಸಾಮಾನ್ಯ ನಮ್ಮ ಜನರ ಪ್ರೀತಿ ಏನಪ್ಪ ಅಂದರೆ, ನಿರೀಕ್ಷೆ ಏನಪ್ಪ ಅಂತಂದರೆ
ಅವರ ರಾಶಿಗೆ ಈ ವಾರ ಹೇಗಿರ್ತದೆ, ಹೊಸ ವರ್ಷಕ್ಕೆ ಬೇರೆ ಪ್ರವೇಶ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಉತ್ಸಾಹ ಇರುತ್ತೆ. ಆ ಉತ್ಸಾಹಕ್ಕೆ ಗ್ರಹಗಳ ಸಹಕಾರ, ಅವರ ಗ್ರಹಗಳ ಅನುಗ್ರಹ ಹೇಗಿರುತ್ತದೆ. ನಾಳೆಯಿಂದಲೇ ಬುಧನ ಪರಿವರ್ತನೆ ಆದರೆ ತುಂಬ ವಿಶೇಷವಾದ ಫಲವನ್ನು ಹೇಳಿದೆ. ಹೀಗಾಗಿ ಆ ಎಲ್ಲ ಫಲಗಳನ್ನು ನಾವು ನೋಡ್ತಾ ಹೋಗೋಣ ನಮ್ಮ ರಾಶಿ ಫಲ ಸಂದರ್ಭದಲ್ಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ವಾರದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ರೆ. ಈಗ ನಮ್ಮ ಜೊತೆ ಒಬ್ಬರು ಕಾಲರ್ ಇದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಕಲಬುರಗಿಯಿಂದ ವೇದಾಂಗ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ವೇದಾಂಗ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಸಮಸ್ಯೆ ಇತ್ತು? ನಾನು ಮೊದಲೊಂದ್ಸಲ ಕಾಲ್ ಮಾಡಿದೆ ಗುರುಗಳಿಗೆ. ಹಾ, ಪ್ರಮೋಷನ್ ಸಲಿಂದ ಕೇಳಿದೆ. ಪ್ರಮೋಷನ್ ಅಷ್ಟೇ ನಾವು ಅವ್ರು ಹೇಳಿದ ಪ್ರಕಾರ ಮಾಡಿದೆವು, ಇನ್ನು ಪ್ರಮೋಷನ್ ಆಗಿಲ್ಲ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ತಮ್ದು. ಡೇಟ್ ಆಫ್ ಬರ್ತ್ ಕ್ಲಿಯರ್ ಇಲ್ಲ ಮೇಡಮ್, ಕರೆಕ್ಟ್ ಇಲ್ಲ ನಮ್ದು. ಯಾವುದು ಇಲ್ಲ, ಗೊತ್ತಿಲ್ಲ. ಓಕೆ, 1ರಿಂದ 108ವರೆಗೆ ಒಂದು ಸಂಖ್ಯೆಯನ್ನ ಹೇಳಿ ವೇದಾಂಗ್ ಅವರೇ. 9. ತಮ್ಮ ಬಗ್ಗೆನೇ ಕೇಳಬೇಕಿತ್ತು. ನಂಬರ್. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ವೇದಾಂಗ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ, ನಾನು ಒಂದ್ಸಲ ಕಾಲ್ ಮಾಡಿದ್ದೆ ಮೇಡಮ್ ತಮಗೆ. ಹಾಂ, ನಾನು ಪ್ರಮೋಷನ್ ಸಲ್ಲಿದೆ ಕೇಳಿದೆ ಗುರುಗಳೇ. ನಾವು ಬಿಲ್ವಾರ್ಚನೆ ಮಾಡಂತ ಹೇಳಿದ್ರು 18 ಗುರುವಾರಗಳು. ಹಾಂ 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 ಅದಕ್ಕೆ ನಾವು ಮುಗಿದಿದೆ ಮೇಡಮ್. ಪೂರೈಸಿದ್ದೀರಲ್ವಾ? ಆಗಿದ್ರೆ ನೋಡಿ, ನೀವೀಗ ಹೇಳಿದಂತಹ ಸಂಖ್ಯೆಗೆ 9 ಅಂತ ಹೇಳಿದ್ದೀರಾ. ಆ ಸಂಖ್ಯೆಗೆ ಕರ್ಮಾಧಿಪತಿ ಯಾರು ಅಂದರೆ ಬುಧನಾಗಿದ್ದಾನೆ. ಆ ಬುಧನ ಪರಿವರ್ತನೆ ಈ ದಿವಸ. ನಾವು ಆತ ಬರ್ತಾ ಇರತಕ್ಕಂಥದ್ದು ಇದೇ ನೀವು ಕೇಳಿದಂತಹ ಯಾವ ಪ್ರಶ್ನೆಯ ಉದಯಕ್ಕೆ ಬಂದಿದೆಯೋ ಆ ರಾಶಿಗೆ ಬಂದಿದ್ದಾನೆ. ಆ ರಾಶಿಗೆ ಗುರು ದೃಷ್ಟಿಗಿದೆ. ನೃಪ ಸತ್ಕೃತ ಪಂಡಿತ ಅಂತೆಲ್ಲ ಹೇಳುತ್ತೆ. ನೀವು ಏನನ್ನು ನಿರೀಕ್ಷೆ ಅಂದರೆ ರಾಜಮಾನ್ಯತೆ, ರಾಜತ್ವ ಬರ್ತದೆ ಅಂತಂದರೆ ನೀವು ಕೇಳಿರ್ತಕ್ಕಂಥ, ನೀವು ಅಪೇಕ್ಷೆ ಮಾಡ್ತಾ ಇರ್ತಕ್ಕಂಥ ಯಾವ ಕಾರ್ಯ ಇದೆ ಆ ಕಾರ್ಯದಲ್ಲಿ ಯಶಸ್ಸು, ಸಿದ್ಧಿ ತಂದುಕೊಡ್ತಕ್ಕಂಥದ್ದು. ಗುರು ದೃಷ್ಟಿ ಇದ್ದರೆ, ಲಗ್ನಕ್ಕೆ ನೀವು ಕೇಳುವಾಗ ಆ ಲಗ್ನಕ್ಕೆ ಗುರುವಿನ ದೃಷ್ಟಿ ಇದ್ದರೆ ಆ ಕಾರ್ಯ ಸಿದ್ಧಿ ಆಗುತ್ತೆ ಅಂತ ಶಾಸ್ತ್ರದ ವಾಣಿ. ಹೀಗಾಗಿ ಗುರು ದೃಷ್ಟಿಗಿದೆ ನೀವು ಕೇಳಿರ್ತಕ್ಕಂಥ ಈಗಿನ ಪ್ರಶ್ನೆಗೆ. ಹೀಗಾಗಿ ಅನುಕೂಲ ಆಗುತ್ತೆ, ಆತಂಕ ಬೇಡ. ನಿಮಗೆ ಇನ್ಯಾವ ಆರಾಧನೆಗಳನ್ನು ಮುಗಿಸಿದ್ದೀರಾ, ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ನಿಮ್ಮ ಯಾವ ಸಂಕಲ್ಪ ಇದೆ ಅದು ಈಡೇರುತ್ತೆ. ಈಡೇರಲಿಕ್ಕೆ ಬೇಕಾಗಿರತಕ್ಕಂಥ ಕಾಲದ ಸೂಚನೆ ಈಗ ಸಿಗ್ತಾ ಇದೆ. ಹೀಗಾಗಿ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಧನ್ಯವಾದಗಳು ವೇದಾಂಗ್ ಅವರೇ. ಈಗ ಮಂಗಳೂರಿನಿಂದ ಕಿರಣ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಕಿರಣ್ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ತಾಯಿ ಬಗ್ಗೆ ಕೇಳಬೇಕಿತ್ತು. ತಾಯಿ ಬಗ್ಗೆನಾ? ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಅವರ ಡೇಟ್ ಆಫ್ ಬರ್ತ್ 1/9/1950. 1/9/1950. ಹುಟ್ಟಿದ ಸಮಯ 2:19 ಬೆಳಿಗ್ಗೆ 2:19. ಏನ್ ಸಮಸ್ಯೆ ಇತ್ತು? ಮುಂದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ, ಆರೋಗ್ಯ ಸಮಸ್ಯೆ ಏನಾದ್ರೂ ಇತ್ತು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಕಿರಣ್ ಅವರೇ. ಗುರೂಜಿ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಬಹಳ ಚೆನ್ನಾಗಿ ಬರ್ತಾ ಇದೆ ಗುರೂಜಿ. ಸಂತೋಷ. ತುಂಬ ನಾವು ನಿಮ್ಮ ಪ್ರೋಗ್ರಾಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತೇವೆ. ತುಂಬ ಧನ್ಯವಾದಗಳು. ಇದು ಮಧ್ಯರಾತ್ರಿನ 2:19 ಅಂದರೆ ಹೌದು ಮಧ್ಯರಾತ್ರಿ ಅಂದರೆ ಬೆಳಗ್ಗೆ ಅಂದರೆ 1ನೇ ತಾರೀಕಲ್ವಾ? ಬೆಳಗಿನ ಜಾವ. ಸರಿ, ಆಗಲಿ. ನೋಡಿ, ಇವ್ರದ್ದು ಮಿಥುನ ಲಗ್ನವಾಗಿದೆ. ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ಪ್ರಸ್ತುತ ಈಗ ಕಾಲವನ್ನು ನೋಡಿದ್ರೆ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ದ್ವಿತೀಯದಲ್ಲಿ ಇದ್ದಾನೆ. ಈಗ ಗೋಚಾರದಲ್ಲಿ ಶುಕ್ರನ ಕಾಲ ಸ್ವಲ್ಪ ಮಟ್ಟಿಗೆ ಶುಕ್ರ ಬೇಕಾಗಿದ್ದಾನೆ. ಇನ್ನು ಫೆಬ್ರವರಿ ನಂತರದಲ್ಲಿ ಶುಕ್ರನಿಗೆ ಬಲ ಬರುತ್ತೆ. ತುಂಬ ಚೆನ್ನಾಗಿದೆ. ಏನಂತ ಆತಂಕ ಪಡುವ ಲಕ್ಷಣ ಏನೂ ಕಾಣ್ತಾ ಇಲ್ಲ. ಹೀಗಾಗಿ ಆತಂಕ ಬೇಡ. ಹೇಳ್ತಾರೆ ಮೇಷರಾಶಿಗಲ್ವಾ, ಈಗ ಸಾಮಾನ್ಯವಾಗಿ ನೀವೆಲ್ಲ ಕಡೆ ಕೇಳಿದ್ರೆ ಮೇಷರಾಶಿ ಗುರುಬಲ ಇಲ್ಲ, ಅದು ಮತ್ತೊಂದು ಅಂತ. ವಸ್ತುತಃ ಹಾಗೇನಿಲ್ಲ. ಜಾತಕದಲ್ಲಿ ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದ್ದಾನೆ. ಮುಖ್ಯವಾಗಿ ಆ ರಾಶಿಗೆ ಈಗ ಈ ಫೆಬ್ರವರಿ ವೇಳೆಗೆ ಎಲ್ಲ ಗ್ರಹಗಳು ಬಂದು ಕರ್ಮಸ್ಥಾನಕ್ಕೆ, ಜೀವನ ಸ್ಥಾನ ಅದು. ಜೀವನ ಸ್ಥಾನದಲ್ಲಿ ಶುಭಗ್ರಹಗಳು, ಬಲಿಷ್ಠ ಗ್ರಹಗಳು ಸಂಚರಿಸುವಾಗ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ಆತಂಕ ಬೇಡ, ಒಳ್ಳೆಯದಾಗಲಿ. ಧನ್ಯವಾದಗಳು ಕಿರಣ್ ಅವರೇ. ಈಗ ಬೆಂಗಳೂರಿನಿಂದ ಲಕ್ಷ್ಮಮ್ಮ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಮ್ಮ ಅವರೇ, ಕೇಳಿಸ್ತಾ ಇದೆಯಾ? ಇದು ಕರೆ ಕಟ್ಟಾಗಿದೆ ಶಾಸ್ತ್ರಿಗಳೇ. ಈಗ ನಾವು ವಾರದ ವಿಶೇಷತೆಯನ್ನು ನೋಡಿದ್ವಿ, ವೀಕ್ಷಕರು ಕೂಡ ಕರೆ ಮಾಡಿ ಕೇಳ್ತಾ ಇದ್ರು. ಈಗ ಹೊಸ ವರ್ಷ ಬರ್ತಾ ಇದೆ, ಆ ಹೊಸ ವರ್ಷದಲ್ಲಿ ಜನರು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡೋದಾದ್ರೆ ಶಾಸ್ತ್ರಿಗಳೇ. ಹೊಸ ವರ್ಷ, ಹಳೆ ವರ್ಷ ಅಂತ ನಮ್ಮ ಒಂದು ಆಲೋಚನೆ ಅಷ್ಟೇ ಅದು. ವಸ್ತುತಃ ನಾವು ಪ್ರತಿ ದಿವಸ ನೋಡಿ, ಈ ದಿವಸ ನಾನು ಪ್ರಾತಃ ಕಾಲದಲ್ಲಿ ಹೇಳ್ತಾ ಇದ್ದೆ, ಅಷ್ಟಮಿ ನವಮಿ 2 ಯುಕ್ತವಾಗಿದೆ, ದುರ್ಗಾ ಸಪ್ತಶತಿ ಹೇಳ್ಕೊಳ್ಳಿ ಅಂತ. ನಿಮಗೆ ಯಾವುದು ಇಷ್ಟವೋ ಭಕ್ತರಿಗೆ ಹಲವರಿಗೆ ಹಲವು ಬಗೆಗಳ
ನಮಗೆ ವಿಶಾಲವಾಗಿ ವಿಸ್ತಾರವಾಗಿದೆ. ಗಣಪತಿಯಿಂದ ಹಿಡಿದು ತಿರುಪತಿ ತಿಮ್ಮಪ್ಪನವರೆಗೆ ಹಲವು ದೇವತೆಗಳ ಉಪಾಸನೆಗೆ ಅವಕಾಶ ಇದೆ. ಹೀಗಾಗಿ ನೀವು ಯಾರನ್ನಾದರೂ ಧ್ಯಾನಿಸಿ, ಪ್ರೀತಿಸಿ, ಪೂಜಿಸಿ. ಭಕ್ತಿ ಶ್ರದ್ಧೆಗಳು ಬಹಳ ಮುಖ್ಯ. ಅದರ ವಿನಃ ಇನ್ನೇನನ್ನು ಈ ಹೊಸ ವರ್ಷದಲ್ಲಿ ಇದನ್ನು ಪೂಜಿಸಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಕಾರ್ಯ ವಸ್ತುತಃ ನಾವು ಯಾವುದೋ ಒಂದು ಗುರಿಯನ್ನು ಇಟ್ಕೊಳ್ತೀವಿ. ಆ ಗುರಿ ಪ್ರತಿ ದಿವಸ ಇರಬೇಕು, ಪ್ರತಿ ಕ್ಷಣ ಇರಬೇಕು. 2026 ಬಂದ ತಕ್ಷಣ ಆ ಜನವರಿಯ ಆ ತಿಂಗಳಿಗೆ ಮುಗಿದೋಗಬಾರ್ದು ನಮ್ಮ ಉತ್ಸಾಹ, ಕಾರ್ಯೋತ್ಸಾಹಗಳು. ಹೀಗಾಗಿ ಅದು ನಿರಂತರವಾಗಿ ಪ್ರತಿ ಕ್ಷಣ ಇದ್ದಾಗ ಗುರಿ ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಯಾವ ದೇವತೆ ಆರಾಧನೆ ಮಾಡಬೇಕು ಅನ್ನೋ ವಸ್ತುತಃ ನಾವು ಕಾರ್ಯ ಇಳಿಬೇಕು, ನಾವು ಕೆಲಸ ಮಾಡಬೇಕು. ಆಮೇಲೆ ಅದಕ್ಕೆ ಭಗವಂತನ ಅನುಗ್ರಹದಿಂದ ಅದು ಫಲ ಬರುತ್ತೆ. ಹೀಗಾಗಿ ಕೆಲಸ ಮಾಡುವ ಮನಸ್ಸನ್ನು ಮೊದಲು ತಂದುಕೋಬೇಕು ನಾವು. ಖಂಡಿತವಾಗ್ಲೂ ಶಾಸ್ತ್ರಿಗಳೇ. ಈಗ ಮತ್ತೊಬ್ರು ಕಾಲರ್ ನಮ್ಮ ಜೊತೆ ಇದ್ದಾರೆ, ತುಮಕೂರಿನಿಂದ ಶೋಭಾ ಅವರು. ನಮಸ್ಕಾರ ಶೋಭಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 30/6/2002. 30/6/2002. ಹುಟ್ಟಿದ ಸಮಯ? ಬೆಳಗ್ಗೆ 7:30 ಭಾನುವಾರ ಬೆಳಗ್ಗೆ 7:30. ಏನ್ ಕೇಳಬೇಕಿತ್ತು? ಮದುವೆ ಬಗ್ಗೆ ಕೇಳಬೇಕು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಶೋಭಾ. ನಮಸ್ತೆ ಗುರುಜಿ. ನಮಸ್ಕಾರ. ಇದು ನೋಡಿದಾಗ ಈಗ ಜಾತಕದಲ್ಲಿ ಬಲ ಹೇಗಿದೆ, ಗ್ರಹಗಳ ಬಲ ಹೇಗಿದೆ ಗಮನಿಸ್ಕೊಂಡಾಗ ಇದು ಶನಿ ದಶೆಯಲ್ಲಿ ಈಗ ನಡೀತಾ ಇರ್ತಕ್ಕಂಥ ಶನಿ ಭುಕ್ತಿ. ಯಾರು ವಿವಾಹಕ್ಕೆ ಕಾರಕನೋ, ಯಾರು ವಿವಾಹಕ್ಕೆ ಈ ಜಾತಕದಲ್ಲಿ ಅಧಿಪತಿಯೋ ಅವನ ಸಮಯ ನಡೀತಾ ಇದೆ. ಈಗ ಅವನು ಲಾಭದಲ್ಲಿ ಬೇರೆ ಇದ್ದಾನೆ. ಹೀಗಾಗಿ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಲಗ್ನಾಧಿಪತಿ ಚಂದ್ರ ಅಷ್ಟಮದಲ್ಲಿದ್ದರೆ ಅದು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರು ಮಾಡುತ್ತೆ. ಹೀಗಾಗಿ ಚಂದ್ರ ಗ್ರಹ ಶಾಂತಿ ಹಾಗೂ ಕುಜವೇದಲ್ಲಿದ್ದಾನೆ. ಈ ಕಾರಣದಿಂದ ಚಂದ್ರ ಕುಜ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅವರ ಹಾದಿ ಸುಲಭವಾಗುತ್ತೆ, ಅನುಕೂಲ ಇದೆ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಶೋಭಾ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.